ನಮಸ್ಕಾರ 24 ನ್ಯೂಸ್ ಝೋನ್ಗೆ ಸ್ವಾಗತ. ವೀರ ವಿಜಯನಗರದ ಅರಸರ ಆಶೀರ್ವಾದ ಪಡೆದು ಬೆಂಗಳೂರೆಂಬ ನಗರಕ್ಕೆ ಅಡಿಪಾಯವನ್ನು ಹಾಕಿದಂತ ಶ್ರೀಯುತ ಶ್ರೀ ನಾಡಕೋಡು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮುಕ್ತಾಯ ಆಗಿಲ್ಲ. ಎಲ್ಲರೂ ಎಲ್ಲಿದ್ದರೂ ನೆನೆಸ್ಕೊಳ್ಳಿ. ಈಗ ಗಣ್ಯರಿಂದ ಮಕ್ಕಳಿಗೆ ಪ್ರೋತ್ಸಾಹ ನಡೀತಾ ಇದೆ. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ಅಂತಿಮ ಆಗ್ತದೆ. ದಯವಿಟ್ಟು ಎಲ್ಲರೂ ಕುತ್ಕೊಬೇಕು. ಎಲ್ಲ ಸ್ವಲ್ಪ ಕ್ಯಾಮ್ರಾ ಒಂದು ನಿಮಿಷ ಆಚೆ ಬಿ ನಾರಾಯಣ ಸ್ವಾಮಣ್ಣವರು ಕೆಂಪಣ್ಣ ಒಕ್ಕಲಿಗ ಸಂಘದ ಅಧ್ಯಕ್ಷರು ವಕೀಲರ ಸಂಘದ ಅಧ್ಯಕ್ಷರು ವತಿಯಿಂದ ಮಾಡಬೇಕು ಅಂತ ಮಾಡಿದ್ದಾರೆ. ಅದರ ಪರವಾಗಿ ಇವತ್ತು ಈ ಕ್ಷೇತ್ರದ ಶಾಸಕರು, ಯಾಕಂದರೆ ಈ ಸಂದರ್ಭದಲ್ಲಿ ಎರಡು ಮಾತು ಹೇಳಬೇಕಾಗ್ತದೆ. ಪ್ರತಿಯೊಂದು ಏನಿವತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ಯಾವುದೇ ಆಗಿರಲಿ ಆ ಸಮುದಾಯದ ವಿದ್ಯಾರ್ಥಿಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಬ್ಬ ಶಾಸಕರು ಅಂದರೆ ಇವತ್ತು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು. ಅದ್ರ ಜೊತೆಗೆ ಇವತ್ತು ಅಭಿವೃದ್ಧಿ ವಿಷಯದಲ್ಲಿ ಕೂಡ ನಾವು ಅವ್ರನ್ನ ಹೇಳ್ಬೇಕಾಗ್ತದೆ. ಯಾಕಂದರೆ ಇವತ್ತು ಕೆಂಪೇಗೌಡರ ಜಯಂತಿ, ಯಾಕಂದರೆ ಬೆಂಗಳೂರು ನಗರವನ್ನು ಕಟ್ಟಿ ಬೆಳೆಸಿದಂಥ ಕೆಂಪೇಗೌಡ. ಅದೇ ಥರ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇವತ್ತು ಆ ಶಿಡ್ಲಘಟ್ಟನ ಏನು ಸುಂದರವಾಗಿ ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಳ್ಳಬೇಕು ಅಂತ ಏನು ನಮ್ಮ ಶಿಡ್ಲಘಟ್ಟ ಶಾಸಕರು ಪಣ ತೊಟ್ಟಿದ್ದಾರೆ. ಅವರು ಈ ಜಯಂತಿಯ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ, ಇವತ್ತು ನಮ್ಮ ಸ್ನೇಹಿತರುಗಳು ಎಲ್ಲ ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಈ ಮಹನೀಯರ ಜಯಂತಿಗಳನ್ನು ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀರ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು, ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು, 16ನೇ ಶತಮಾನದಲ್ಲಿ ನಾಡಪ್ರಭು ಕೆಂಪೇಗೌಡರು ಮತ್ತು ವಾಲ್ಮೀಕಿ ಜಯಂತಿ, ಈ ರೀತಿ ಅಂಬೇಡ್ಕರ್ ಜಯಂತಿ, ಹಲವಾರು ಮಹನೀಯರ ಜಯಂತಿಗಳನ್ನ ಮಾಡಲಿಕ್ಕೆ ಕಾರಣ ಅವರ ಒಂದು ಆಡಳಿತ ಅವಧಿಯಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಈ ಭೂಮಿ ಮೇಲೆ ಶಾಶ್ವತವಾಗಿ ಇರೋದರಿಂದ ನಾವು ಈ ಮಹನೀಯರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ನಮ್ಮ ಬೆಂಗಳೂರು ನಗರ. ಇವತ್ತು ನಾಡಪ್ರಭು ಕೆಂಪೇಗೌಡರು 1537ನೇ ಇಸ್ವಿಯಲ್ಲಿ ಬೆಂಗಳೂರು ಮಹಾನಗರಕ್ಕೆ ಶಂಕುಸ್ಥಾಪನೆ ಮಾಡಿದಂಥ ಮಹಾನುಭಾವರು. ಅವರು ಯಾವ ಸಮಯದಲ್ಲಿ ಅವತ್ತು ಆ ಒಂದು ನಗರವನ್ನು ಕಟ್ಟಬೇಕಂತ ಹೊರಟರು, ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಜನಗಳಿಗೆ ಅನುಗುಣವಾಗಿ ಇವತ್ತು ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರಿರ್ಬೋದು, ಕೃಷಿ ಮಾಡೋಕ್ಕೆ ಕೆರೆಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳು, ದೇವಾಲಯ ಕಟ್ಟಂಥದ್ದು ಮತ್ತು ಆರ್ಥಿಕವಾಗಿ ಜನ ಜೀವನ ಮಾಡಲಿಕ್ಕೆ ಹಲವಾರು ಪೇಟೆಗಳನ್ನ ಕಟ್ಟಂಥ ಮಹಾನುಭಾವರು. ಇವತ್ತು ನಾವು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಈ 4ನೇ ವರ್ಷ ನಾನು ಕೆಂಪೇಗೌಡ ಜಯಂತಿಯಲ್ಲಿ ಆಚರಣೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ತಲೆಬಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ.
ಅದೇ ರೀತಿ ವಿದ್ಯಾರ್ಥಿಗಳು ಇವತ್ತು ಸುಮಾರು ಒಂದು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಾವಿಲ್ಲಿ ಬಂದಿದ್ದೀರಿ. ಇಲ್ಲಿ SLC ಪಾಸ್ ಆಗಿರೋಂಥ ಮಕ್ಕಳು, ಸೆಕೆಂಡ್ PUC ಪಾಸ್ ಆಗಿರೋಂಥ ಮಕ್ಕಳು ತಾವು ಬಂದಿದ್ದೀರಿ. ಇವತ್ತು ನೀವು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಒಂದು ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ. ಈ 3 ಜನ ಪಾಲನೆ ಮಾಡಿದಾಗ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ 100% ನಿಮಗೆ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಇದನ್ನು ದಯವಿಟ್ಟು ತಾವು ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸನ ಆಗಬೇಕಾದ್ರೆ ನಾನು ನಮ್ಮ ತಂದೆ ತಾಯಿ ಅವರು ಏನು ಹೇಳಿದ್ರು ಅದನ್ನು ಕೆಲಸ ಮಾಡಿದ್ದೀನಿ. ರಾಜಕೀಯವಾಗಿ ನಾನು ಇವತ್ತು ಶಾಸನ ಆಗ್ಬೇಕಾದ್ರೆ ನಮ್ಮ ದೇವೇಗೌಡರು ಸಾಹೇಬರು, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಾಹೇಬರ ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಇವತ್ತು ನಾನು ಮತ ಹಾಕಿರೋರಾಗ್ಬೋದು, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರಿಗಾಗ್ಬೋದು, ನಮ್ಮ ಕುಟುಂಬದವ್ರಿಗಾಗ್ಬೋದು, ನಾನು ಯಾವತ್ತೂ ಜನಗಳ ವಿರುದ್ಧವಾಗಿ ಯಾವುದೇ ಒಂದು ಕೆಲಸ ಮಾಡಲ್ಲ. ನನ್ನ ಒಂದು ಅಧಿಕಾರಾವಧಿಯಲ್ಲಿ ನಾನು ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಮತ್ತು ಎಲ್ಲ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡೋದು, ಇದು ನನ್ನ ಮುಂದೆ ಇರ್ತಕ್ಕಂಥ ಒಂದು ಕೆಲಸ ಆಗಿರೋದ್ರಿಂದ ಇದನ್ನು ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ